ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ಅರ್ಪಿಸುವ ಬೆರಗು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನೋದ್ ಎಂ ಚೌಹಾಣ್. ಸ್ನೇಹಿತರೆ, ಉತ್ತಮ ವಾತಾವರಣ ಮತ್ತು ಉತ್ತಮ ಗಾಳಿಯನ್ನ ಸೇವಿಸಬೇಕಾದ್ರೆ ಗಿಡಮರಗಳ ಅವಶ್ಯಕತೆ ತುಂಬಾನೇ ಇದೆ. ಉತ್ತಮ ಆರೋಗ್ಯಕ್ಕಾಗಿ ವಿವಿಧ ರೀತಿಯ ಪಲ್ಯಗಳನ್ನ ಸೇವಿಸಬೇಕೆಂದು ವೈದ್ಯರು ಹೇಳ್ತಾರೆ. ಅದೇ ರೀತಿಯಾಗಿ ಗಿಡ ಮರಗಳಲ್ಲೂ ಸಹ ಮಾಂಸಾಹಾರಿ ಗಿಡಗಳು ಇವೆ ಅಂದ್ರೆ ನಂಬ್ತೀರಾ? ಹಾಗಾದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇದೇ ಈ ಹೊತ್ತಿನ ಸ್ಪೆಷಲ್ ಮಾಂಸಾಹಾರಿ ಗಿಡ ಮರಗಳು. ಹೌದು ಸ್ನೇಹಿತರೆ, ನಮ್ಮ ಪ್ರಪಂಚದಲ್ಲಿ ವಿಧ ವಿಧವಾದ ಗಿಡ ಮರಗಳು ಬೆಳೆಯುತ್ತವೆ. ಒಂದೊಂದು ಹವಾಮಾನ ವಾಯುಗುಣಕ್ಕೆ ತಕ್ಕಂತೆ, ಆಯಾ ಪ್ರದೇಶದಲ್ಲಿನ ಪರಿಸರಕ್ಕೆ ತಕ್ಕಂತೆ ಕೆಲವೊಂದು ಗಿಡ ಮರಗಳು ಬೆಳೆಯುತ್ತದೆ. ಅದರಲ್ಲಿ ಸಾಕಷ್ಟು ಗಿಡ ಮರಗಳು ಸುಗಂಧ ಭರಿತವಾದ ಹೂಗಳನ್ನ ನೀಡಿದ್ರೆ, ಇನ್ನು ಕೆಲ ಗಿಡ ಮರಗಳು ಹಣ್ಣುಗಳನ್ನ ನೀಡುತ್ತವೆ. ಅಲ್ಲದೆ ಇನ್ನಷ್ಟು ಗಿಡಗಳು ಆಹಾರಕ್ಕೆ ಬೇಕಾದ ಸೊಪ್ಪು ಪಲ್ಯಗಳಾಗಿರುತ್ತವೆ. ಇದರ ನಡುವೆ ಕೆಲ ಸಸ್ಯಗಳ ಎಲೆಗಳನ್ನ ಮನುಷ್ಯ ಬೇಯಿಸಿಕೊಂಡು ತಿಂದ್ರೆ, ಇನ್ನು ಕೆಲ ಸಸ್ಯಗಳ ಎಲೆಗಳನ್ನ ಜಾನುವಾರುಗಳು ತಿನ್ನುತ್ತವೆ. ಇದು ಸಾಮಾನ್ಯವಾದ ವಿಷಯ. ಅದರಲ್ಲೂ ಎಲ್ಲರಿಗೂ ಗೊತ್ತಿರುವ ವಿಷಯವೇ ಸರಿ. ಆದ್ರೆ ಸಸ್ಯಗಳಲ್ಲೇ ಮಾಂಸಾಹಾರಿಗಳಾಗಿವೆ, ಅಂತಹ ಸಸ್ಯಗಳು ಇವೆ ಅಂದ್ರೆ ನಂಬಬಹುದೇ? ನಂಬಲೇಬೇಕು. ಯಾಕಂದ್ರೆ ನಮ್ಮ ಪ್ರಪಂಚದ ವೈವಿಧ್ಯತೆಯಲ್ಲಿ ಮಾಂಸಾಹಾರಿ ಸಸ್ಯಗಳು ಕೂಡ ಇವೆ. ಅವುಗಳು ಯಾವುವು ಎಂಬುದನ್ನ ತಿಳಿಯಬೇಕಾದ್ರೆ ಈ ವಿಡಿಯೋವನ್ನೊಮ್ಮೆ ಪೂರ್ತಿಯಾಗಿ ನೋಡ್ಬಿಡಿ. ಸಣ್ಣ ಸಣ್ಣ ಜೀವಿಗಳನ್ನ ತಿನ್ನುವ ಮಾಂಸಾಹಾರಿ ಸಸ್ಯಗಳು ಈ ಭೂಮಿ ಮೇಲೆ ಇದ್ದು, ಅವುಗಳು ಪೋಷಕಾಂಶ ಕೊರತೆಯುಳ್ಳ ಮಣ್ಣಿನಲ್ಲಿ ಬೆಳೆಯುವ ಸಸ್ಯಗಳಾಗಿವೆ. ಈ ಸಸ್ಯಗಳು ಸಾಮಾನ್ಯವಾಗಿ ಹೆಚ್ಚು ಕೆಸರು, ಬರಡು ಭೂಮಿ ಅಥವಾ ಜೌಗು ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತವೆ. ಕೆಲವು ಸಂದರ್ಭಗಳಲ್ಲಿ ಈ ಸಸ್ಯಗಳು ಕೀಟಗಳು ಅಥವಾ ಇತರ ಸಣ್ಣ ಜೀವಿಗಳನ್ನ ತಿನ್ನುವುದರ ಮೂಲಕ ತಮಗೆ ಬೇಕಾದ ಪೋಷಕಾಂಶಗಳನ್ನ ಪಡೆಯುತ್ತವೆ. ಅಂತಹ ಸಸ್ಯಗಳ ಸಂಪೂರ್ಣ ಮಾಹಿತಿ ಮುಂದೆ ಇದೆ. ಕೋಬ್ರಾ ಲಿಲಿ ಇವುಗಳು ಸಾಗರ ಹಾವುಗಳಂತೆಯೇ ಕಂಡುಬರುವ ನಾಗರ ನೈದಿಲೆಗಳು. ಇದು ಕ್ಯಾಲಿಫೋರ್ನಿಯಾ ಪಿಕ್ಚರ್ ಪ್ಲಾಂಟ್ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಇದು ಸರ್ರಾಸೇನಿಯಾಸಿ ಜಾತಿಯ ಮಾಂಸಾಹಾರಿ ಸಸ್ಯಗಳೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಸಾಮಾನ್ಯವಾಗಿ ಹೂವು ಹೊಡೆಯಲು ಸಿದ್ಧಪಡಿಸಿದ ನಾಗರ ಹಾವಿನ ತಲೆಯಂತಹ ರಚನೆಯನ್ನ ಈ ಸಸ್ಯಗಳು ಹೊಂದಿವೆ. ಈ ತರಹದ ಸಸ್ಯಗಳು ಕೀಟಗಳನ್ನ ಕೊಂದು ತಿನ್ನುತ್ತವೆ. ಈ ಸಸ್ಯದಲ್ಲಿ ಹೂಜಿಯ ಆಕಾರದ ವಿಶೇಷ ಎಲೆ ರಚನೆಯಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುತ್ತದೆ. ಅಲ್ಲದೆ ಸಣ್ಣದಾದ ಕೆಳಮುಖವಾದ ಕೂದಲುಗಳನ್ನ ಕೀಟವು ತಪ್ಪಿಸಿಕೊಳ್ಳದಂತೆ ತಡೆಯುತ್ತವೆ. ದಕ್ಷಿಣ ಒರೆಗಾನ್ ಮತ್ತು ಉತ್ತರ ಕ್ಯಾಲಿಫೋರ್ನಿಯಾದಲ್ಲಿ ಈ ಕೋಬ್ರಾ ಲಿಲಿ ಸಸ್ಯಗಳು ಕಂಡುಬರುತ್ತವೆ. ಇವುಗಳು ಸುಮಾರು 39 ಇಂಚುಗಳಷ್ಟು ಎತ್ತರಕ್ಕೆ ಬೆಳೆಯುತ್ತವೆ. ಇದು ಕೃಷಿಯಲ್ಲಿ ಬೆಳೆಯದ ಸಸ್ಯವಾಗಿದೆ. ಕೆಸರು, ತೊರೆಗಳು, ದಡದ ಉದ್ದಕ್ಕೂ ಹೆಚ್ಚಾಗಿ ಬೆಳೆಯುವ ಸಸ್ಯಗಳ ಪ್ರಭೇದ ಇದಾಗಿದೆ. ಈ ಸಸ್ಯದ ಹೂವುಗಳು ಹಳದಿ ಬಣ್ಣ ಹಾಗೂ ನೇರಳೆ ಹಸಿರು ಬಣ್ಣಗಳಿಂದ ಕೂಡಿರುತ್ತವೆ. ಪರ್ಪಲ್ ಪಿಕ್ಚರ್ ಪ್ಲಾಂಟ್. ಉತ್ತರ ಅಮೆರಿಕ ಭಾಗದಲ್ಲಿ ಹಲವಾರು ಮಾಂಸಾಹಾರಿ ಸಸ್ಯಗಳಿವೆ. ಹೆಚ್ಚಿನವುಗಳು ಆಗ್ನೇಯ ದಿಕ್ಕಿನಲ್ಲಿ ಬೆಳೆಯುತ್ತವೆ. ಇದನ್ನ ಸಾಮಾನ್ಯವಾಗಿ ನೇರಳೆ ಪಿಕ್ಚರ್ ಸಸ್ಯ ಎಂದು ಕರೆಯಲಾಗುತ್ತದೆ. ಇದು ಪೂರ್ವ ಸಮುದ್ರ ತೀರ ಮತ್ತು ಗ್ರೇಟ್ ಲೇಕ್ಸ್ ಪ್ರದೇಶದಲ್ಲಿ ಕಂಡುಬರುತ್ತವೆ. ಇದರ ಒಂದು ಉಪಜಾತಿ ನ್ಯೂಜೆರ್ಸಿಯ ಉತ್ತರದಿಂದ ಕೆನಡಾದವರೆಗೆ ಉತ್ತರ ಮಧ್ಯ ಯುಎಸ್ಗಳ ಮಧ್ಯೆ ಕಂಡುಬರುತ್ತವೆ. ಈ ಸಸ್ಯದ ಮೇಲೆ ತಲೆಯಾಡಿಸುವ ರೀತಿಯಲ್ಲಿರುವ ಹೂಜಿಗಳು 6 ರಿಂದ 8 ಇಂಚು ಉದ್ದ ಬೆಳೆಯುತ್ತವೆ. ಅಲ್ಲದೆ ಸಾಕಷ್ಟು ಆಕರ್ಷಿತವಾಗಿಯೂ ಇರುತ್ತದೆ. ಈ ಸಸ್ಯಗಳು ಬೆಳೆಯಲು ಸರಿಯಾದ ಜೌಗು ಪ್ರದೇಶ, ಆಮ್ಲೀಯಯುಕ್ತ ಮಣ್ಣಿನ ಪರಿಸ್ಥಿತಿಗಳ ಅಗತ್ಯವಿರುತ್ತದೆ. ಈ ಸಸ್ಯಗಳ ಮೇಲೆ ಕೂರುವ ಕೀಟಗಳನ್ನ ಹಿಡಿದಿಟ್ಟುಕೊಂಡು ಈ ಸಸ್ಯಗಳು ಬೆಳೆಯಲು ಸರಿಯಾದ ಜೌಗು ಪ್ರದೇಶ, ಆಮ್ಲೀಯಯುಕ್ತ ಮಣ್ಣಿನ ಪರಿಸ್ಥಿತಿಗಳ ಅಗತ್ಯವಿರುತ್ತದೆ. ಈ ಸಸ್ಯಗಳ ಮೇಲೆ ಕೂರುವ ಕೀಟಗಳನ್ನ ಹಿಡಿದಿಟ್ಟುಕೊಂಡು ಅದರ ಪೋಷಕಾಂಶಗಳನ್ನ ಪಡೆಯುತ್ತವೆ.
ಹಳದಿ ಪಿಕ್ಚರ್ ಪ್ಲಾಂಟ್. ಹಳದಿ ಪಿಕ್ಚರ್ ಪ್ಲಾಂಟ್ ಎಂಬ ಸಸ್ಯದ ಎಲೆ ರಚನೆಯು ದ್ರವವನ್ನ ಹಿಡಿದಿಡಲು ಮತ್ತು ಸುರಿಯಲು ಬೇಕಾಗುವ ಒಂದು ಪಾತ್ರೆಯ ಆಕಾರದಲ್ಲಿದೆ. ಸರ್ರಾಸೇನಿಯ ಫ್ಲಾವಾದ ಸಂದರ್ಭದಲ್ಲಿ ಹೂಜಿಯು ಹಳದಿ ಬಣ್ಣಗಳಲ್ಲಿ ಬೆಳೆಯುತ್ತವೆ. ಈ ಸಸ್ಯಗಳು ಆಗ್ನೇಯ ಅಮೆರಿಕ ಭಾಗದಲ್ಲಿನ ಮರಳು ಜೌಗು ಪ್ರದೇಶಗಳಲ್ಲಿ 1-3 ಅಡಿ ಎತ್ತರದ ಸಸ್ಯಗಳ ಮೇಲೆ ಈ ಹೂಜು ಬೆಳೆದು ಸಣ್ಣ ಜೀವಿಗಳನ್ನ ಕೊಂದು ಅದರ ದ್ರವವನ್ನ ಹೀರುತ್ತವೆ. ಈ ಹೂಜು ರೀತಿಯ ಹೂಗಳು ಏಪ್ರಿಲ್ನಿಂದ ಮೇ ತಿಂಗಳಲ್ಲಿ ಅರಳುತ್ತವೆ. ವೈಟ್ ಟ್ರಂಪ್ಲೆಟ್ ಪಿಕ್ಚರ್ ಪ್ಲಾಂಟ್. ಬಿಳಿ ಟ್ರಂಪೆಟ್ ಪಿಕ್ಚರ್ ಸಸ್ಯಗಳು ಮಾಂಸಾಹಾರಿ ಸಸ್ಯಗಳಲ್ಲಿ ಅತ್ಯಂತ ಸುಂದರವಾದದ್ದು ಎಂದು ಹೇಳಲಾಗುತ್ತದೆ. ಈ ಹೂಜಿಯಾಕಾರದ ಸಸ್ಯಗಳು ಅದ್ಭುತವಾದ ನೇರಳೆ ಬಣ್ಣದ ರಕ್ತನಾಳಗಳಂತೆ ಕಾಣುತ್ತವೆ. ಅದು ಶುದ್ಧ ಬಿಳಿ ಹಿನ್ನೆಲೆಯ ವಿರುದ್ಧ ಉತ್ತಮವಾಗಿ ಎದ್ದು ಕಾಣುತ್ತದೆ. ಸಸ್ಯವು 1-3 ಅಡಿ ಎತ್ತರಕ್ಕೆ ಬೆಳೆಯುತ್ತದೆ ಮತ್ತು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅರಳುತ್ತದೆ. ಈ ನಿರ್ದಿಷ್ಟ ಪಿಕ್ಚರ್ ಸಸ್ಯವು ಸಣ್ಣ ನೀರಿನ ಉದ್ಯಾನದಲ್ಲಿ ಬೆಳೆಯಲು ಸಾಕಷ್ಟು ಸುಲಭವಾಗಿದೆ. ಸನ್ ಪಿಕ್ಚರ್ ಪ್ಲಾಂಟ್. ಹೆಲಿಯಾಂಫೋರಾ ಎಂಬ ಕುಲವು ದಕ್ಷಿಣ ಅಮೆರಿಕಾದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜಾತಿಗಳನ್ನ ಹೊಂದಿದೆ. ಇದನ್ನ ಒಟ್ಟಾರೆಯಾಗಿ ಸನ್ ಪಿಕ್ಚರ್ ಸಸ್ಯಗಳು ಎಂದು ಕರೆಯಲಾಗುತ್ತದೆ. ನೆಪೆಂಥೀಸ್ ಮತ್ತು ಸರ್ರಾಸೇನಿಯ ಜಾತಿಗಳಂತೆ ಈ ಸಸ್ಯಗಳು ಕೀಟಗಳನ್ನ ಮುಳುಗಿಸಲು ನೀರನ್ನ ಹಿಡಿದಿಟ್ಟುಕೊಳ್ಳುವ ಹೂಜಿಯಂತಹ ಆಕಾರದೊಂದಿಗೆ ಮಾರ್ಪಡಿಸಿದ ಎಲೆ ರಚನೆಗಳನ್ನ ಹೊಂದಿವೆ. ಪಿಕ್ಚರ್ ರಚನೆಯ ಉದ್ದವು 6-16 ಇಂಚುಗಳಷ್ಟು ಇರುತ್ತದೆ. ಈ ಸಸ್ಯಗಳು ಬದುಕಲು ನಿಖರವಾದ ತಾಪಮಾನ ಬೇಕಾಗುತ್ತದೆ. ಇವುಗಳ ಜಾತಿಗಳ ಮೇಲೆ ಅವುಗಳ ಬಣ್ಣಗಳಲ್ಲಿ ವ್ಯತ್ಯಾಸ ಕಾಣಬಹುದು. ಈ ಸಸ್ಯಗಳು ಸಾಮಾನ್ಯವಾಗಿ ಸ್ವಾಗ್ನ್ಯಾಮ್ ಪಾಚಿಯಲ್ಲಿ ಮಡಕೆ ಸಸ್ಯಗಳಾಗಿ ಬೆಳೆಯಲಾಗುತ್ತದೆ. ಉಷ್ಣವಲಯದ ಪಿಕ್ಚರ್ ಪ್ಲಾಂಟ್. ಉತ್ತರ ಅಮೆರಿಕದ ನೆಪೆಂಥೀಸ್ ಜಾತಿಗಳ ಜೊತೆಗೆ ಕಂಡುಬರುವ ಹಾಗೂ ಮುಖ್ಯವಾಗಿ ಹಿಂದೂ ಮಹಾಸಾಗರದ ಗಡಿಯಲ್ಲಿರುವ ಭೂಮಿಯಿಂದ ಬಂದ ಉಷ್ಣವಲಯದ ಪಿಕ್ಚರ್ ಸಸ್ಯಗಳು ಇವಾಗಿವೆ. ಇವು ಎಲ್ಲ ಮಾಂಸಾಹಾರಿ ಸಸ್ಯಗಳಿಗಿಂತ ವಿಲಕ್ಷಣವಾಗಿದೆ. ಅವುಗಳ ಹೂಜಿಗಳು ಕೆಳಗೆ ತೂಗಾಡುತ್ತವೆ. ನೆಪೆಂಥೀಸ್ ಕುಲವು 150ಕ್ಕೂ ಹೆಚ್ಚು ಜಾತಿಗಳನ್ನ ಹೊಂದಿದೆ. ಕೆಲವು ತುಂಬಾ ದೊಡ್ಡದಾಗಿವೆ. ಅವುಗಳು ಸಣ್ಣ ಸಸ್ತನಿಗಳು, ಹಲ್ಲಿಗಳು ಮತ್ತು ಪಕ್ಷಿಗಳನ್ನ ತಮ್ಮ ಬಲೆಗೆ ಬೀಳಿಸಿಕೊಳ್ಳುತ್ತವೆ. ಈ ಜಾತಿಗಳನ್ನ ಪೋಷಿಸಲು ಕಷ್ಟ ಮತ್ತು ಸಾಮಾನ್ಯವಾಗಿ ಉತ್ಸಾಹಿಗಳಿಂದ ಬೆಳೆಯಲಾಗುತ್ತದೆ. ಇವುಗಳು ಹೆಚ್ಚಾಗಿ ಹಸಿರು ಮನೆಗಳಲ್ಲಿ ಬೆಳೆಯಲಾಗುತ್ತದೆ. ಇವುಗಳು ಕೂಡ ತಮ್ಮ ಜಾತಿಗಳಿಗೆ ಅನುಗುಣವಾಗಿ ಬಣ್ಣ ಪ್ರಭೇದಗಳು ಬೇರ್ಪಡುತ್ತವೆ. ಅಲ್ಲದೆ ಕುಂಡಗಳಲ್ಲಿನ ಸ್ಟಾಗ್ನಮ್ ಪಾಚಿಯಲ್ಲಿ ಬೆಳೆಯಬಲ್ಲವು. ಪಶ್ಚಿಮ ಆಸ್ಟ್ರೇಲಿಯನ್ ಪಿಕ್ಚರ್ ಪ್ಲಾಂಟ್. ನೆಲದಲ್ಲಿ ಬೆಳೆಯುವ ಪಶ್ಚಿಮ ಆಸ್ಟ್ರೇಲಿಯನ್ ಪಿಕ್ಚರ್ ಸಸ್ಯಗಳು ಸಾಮಾನ್ಯವಾಗಿಯೇ ಚಿಕ್ಕ ಗಾತ್ರದಲ್ಲಿ ಬೆಳೆಯುತ್ತವೆ. ಇವುಗಳ ಹೂಜಿಗಳು ಕೇವಲ 1-1.5 ಇಂಚುಗಳಷ್ಟು ಮಾತ್ರ ಉದ್ದವಿರುತ್ತವೆ. ಆದರೆ ಹೂಜಿಯ ಮೇಲಿನ ಪಟ್ಟೆಗಳು ಅವುಗಳನ್ನ ಬಹಳ ಸುಂದರವಾಗಿಸುತ್ತವೆ. ಈಡನ್ ಬ್ಲಾಕ್ ತಳಿಯು ಅಪರೂಪ ಕಪ್ಪು ಸಸ್ಯವಾಗಿ ಕಂಡುಬರುತ್ತದೆ. ಅದರ ಹೂಜಿಗಳು ಗಾಢ ನೇರಳೆ ಬಣ್ಣದಲ್ಲಿದ್ದು ಇದರ ಹೂಗಳು ಮಾತ್ರ ಬಿಳಿ ಬಣ್ಣದ್ದಾಗಿರುತ್ತದೆ. ಇವುಗಳು ಸ್ಟಾಗ್ನಮ್ ಪಾಚಿಯಲ್ಲಿ ಬೆಳೆಯುತ್ತವೆ.
ಸಂಡ್ಯೂಸ್ ಎಂಬ ಜಾತಿಯ ಸಸ್ಯದ ಎಲೆಗಳಿಂದ ಚಾಚಿಕೊಂಡಿರುವ ಕೂದಲುಗಳನ್ನು ಆವರಿಸುವ ಜಿಗುಟಾದ ಸ್ರವಿಸುವಿಕೆಯ ಮೀನುಗುವಿಕೆಯಿಂದ ತಮ್ಮ ಸಾಮಾನ್ಯ ಹೆಸರನ್ನ ಪಡೆಯುವ ಸುಂದರವಾದ ಸಸ್ಯಗಳಾಗಿವೆ. ನಿಷ್ಕ್ರಿಯವಾಗಿ ಬಲಗೆ ಬೀಳುವ ಅನೇಕ ಪಿಚ್ಚರ್ ಸಸ್ಯಗಳಿಗಿಂತ ಭಿನ್ನವಾಗಿ ಸಂಡ್ಯೂಸ್ಗಳು ಸ್ಪರ್ಶಕ್ಕೆ ಸಕ್ರಿಯವಾಗಿ ಪ್ರತಿಕ್ರಿಯಿಸುತ್ತವೆ. ಯಾವುದೇ ಸಂಪರ್ಕವನ್ನ ಗ್ರಹಿಸಿದ ನಂತರ ಕೂದಲಿನಂತಹ ಗ್ರಹಣಾಂಗಗಳ ಅಕ್ಷರಶಃ ಕೀಟವನ್ನ ತಲುಪುತ್ತವೆ. ಕೆಲವು ಜಾತಿಗಳಲ್ಲಿ ಎಲೆಗಳು ಸ್ವತಃ ನಂತರ ಸುರುಳಿಯಾಗಿ ಕೀಟವನ್ನ ಆವರಿಸಿಕೊಳ್ಳುತ್ತವೆ. ಅಂಟಾರ್ಟಿಕಾವನ್ನ ಹೊರತುಪಡಿಸಿ ಪ್ರತಿಯೊಂದು ಖಂಡಕ್ಕೂ ವಿವಿಧ ರೀತಿಯ ಸಂಡ್ಯೂಸ್ಗಳು ಕಂಡುಬರುತ್ತವೆ. ಅವುಗಳು ಒಂದು ಪೆನ್ನಿಗಿಂತ ದೊಡ್ಡದಾದ ಅತ್ಯಂತ ಚಿಕ್ಕ ಸಸ್ಯಗಳಿಂದ ಹಿಡಿದು ಸಣ್ಣ ಪೊದೆಗಳ ಗಾತ್ರದ ಜಾತಿಗಳವರೆಗೆ ಬೆಳೆಯುತ್ತವೆ. ಇವುಗಳಲ್ಲಿನ ಕೆಲವು ಜಾತಿಯ ಸಸ್ಯಗಳನ್ನ ನರ್ಸರಿಗಳಲ್ಲಿ ಮಾರಲಾಗುತ್ತದೆ. ಅವುಗಳೆಂದರೆ ಕ್ಯಾಪೆನ್ಸಿಸ್, ಅಲಿಸಿಯೆ, ಸ್ಪಾಟುಲಾಟ. ಈ ಗಿಡಗಳ ಹೂವುಗಳು ತಮ್ಮ ಜಾತಿಗೆ ಅನುಗುಣವಾಗಿ ಬಣ್ಣ ಬದಲಾಗುತ್ತದೆ. ಎಲೆ ರೋಸೆಟ್ಗಳು ಸಾಮಾನ್ಯವಾಗಿ ಕೆಂಪು ಬಣ್ಣದ್ದಾಗಿರುತ್ತವೆ. ಇವುಗಳು ಸಾಮಾನ್ಯವಾಗಿ ಕೊಳಕು ಪ್ರದೇಶ, ಮರಳು ಮತ್ತು ಮಾಂಸಾಹಾರಿ ಸಸ್ಯ ಮಣ್ಣಿನ ಮಿಶ್ರಣದಲ್ಲಿ ಬೆಳೆಯಲಾಗುತ್ತದೆ. ವೀನಸ್ ಫ್ಲೈಟ್ರ್ಯಾಪ್. ಬೇರೆ ಜಾತಿಯ ಮಾಂಸಾಹಾರಿ ಸಸ್ಯಗಳಿಗಿಂತ ಬಹುಶಃ ಹೆಚ್ಚಿನ ಜನರು ವೀನಸ್ ಫ್ಲೈಟ್ರ್ಯಾಪ್ನೊಂದಿಗೆ ಪರಿಚಿತರಾಗಿದ್ದಾರೆ. ಅವುಗಳನ್ನು ಸಾಮಾನ್ಯವಾಗಿ ಮನೆಯಲ್ಲಿ ಬೆಳೆಸುವ ಗಿಡಗಳಾಗಿ ಮಾರಾಟ ಮಾಡುವುದಲ್ಲದೆ ಲಿಟಲ್ ಶಾಪ್ ಆಫ್ ಹಾರರ್ ಸೇರಿದಂತೆ ಹಲವಾರು ವೈಜ್ಞಾನಿಕ ಕಾಲ್ಪನಿಕ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿವೆ. ಅನೇಕ ಮಾಂಸಾಹಾರಿ ಸಸ್ಯಗಳು ಕೀಟಗಳನ್ನ ನಿಷ್ಕ್ರಿಯವಾಗಿ ಬಲೆಗೆ ಬೀಳಿಸುತ್ತವೆ, ಅವುಗಳಿಗಾಗಿ ಕಾಯುತ್ತವೆ. ಆದರೆ ಈ ಶುಕ್ರ ಫ್ಲೈಟ್ರ್ಯಾಪ್ಗಳು ವಿಭಿನ್ನವಾಗಿವೆ. ಬಲೆಗೆ ಬೀಳಿಸುವ ಕಾರ್ಯವಿಧಾನವು ಸಕ್ರಿಯವಾಗಿ ಚಲಿಸುತ್ತದೆ. ಒಂದು ಕೀಟವು ಮಕರಂದದಿಂದ ಆಮಿಷಕ್ಕೆ ಒಳಗಾಗುತ್ತದೆ. ನಂತರ ಅದು ಮಾರ್ಪಡಿಸಿದ ಎಲೆಯ ರಚನೆಯೊಳಗೆ ಮತ್ತು ಪ್ರಚೋದಕ ಕೂದಲನ್ನ ಸ್ಪರ್ಶಿಸಿದಾಗ ಬಲೆಗೆ ಬಿದ್ದು ಮೊಳಕೆಯೊಡೆದು ದವಡಿಗಳು ಮುಚ್ಚಲ್ಪಡುತ್ತವೆ ಮತ್ತು ಕೀಟವು ಹೊರಬರಲು ಸಾಧ್ಯವಾಗದೆ ಸಾವನ್ನಪ್ಪುತ್ತವೆ. ಈ ಸಸ್ಯಗಳ ಬೇಟೆಯು ನೈಜವಾಗಿದೆ ಎಂದು ಸಸ್ಯವು ಭರವಸೆ ನೀಡಲು ಕೂದಲನ್ನ 2 ಬಾರಿ ಸ್ಪರ್ಶಿಸಬೇಕಾಗುತ್ತದೆ. ಒಂದು ಕ್ಷಣದಲ್ಲಿ ದವಡಿಗಳು ಕೀಟದ ಸುತ್ತಲೂ ಮುಚ್ಚಿ ಹೋಗುತ್ತವೆ ಮತ್ತು ಜೀರ್ಣಕ್ರಿಯೆಯು ಪ್ರಾರಂಭವಾಗುತ್ತದೆ. ವಿಶಿಷ್ಟವಾದ ವೀನಸ್ ಫ್ಲೈಟ್ರ್ಯಾಪ್ ಸುಮಾರು 6 ಇಂಚು ಎತ್ತರ ಮತ್ತು ಅಗಲವನ್ನ ಹೊಂದಿದ್ದು ಸುಮಾರು 1 ಇಂಚು ಉದ್ದದ ಬಲೆಯನ್ನ ಹೊಂದಿವೆ. ಬ್ಲಾಡರ್ ವರ್ಡ್ಸ್. ಲ್ಯಾವೆಂಡರ್ ಹೂವಿನೊಂದಿಗೆ ಮಾಂಸಾಹಾರಿ ಮೂತ್ರಕೋಶವನ್ನ ಹೊಂದಿದ ಸಸ್ಯ ಬ್ಲಾಡರ್ ವರ್ಡ್ಸ್. ಮಾಂಸಾಹಾರಿ ಸಸ್ಯಗಳ ಈ ಕೊನೆಯ ವರ್ಗವು ಅತ್ಯಂತ ಸಂಕೀರ್ಣವಾದ ಮತ್ತು ಚತುರ ಬಲೆಗೆ ಬೀಳಿಸುವ ಕಾರ್ಯವಿಧಾನವನ್ನ ಹೊಂದಿದೆ. 200ಕ್ಕೂ ಹೆಚ್ಚು ಜಾತಿಗಳನ್ನ ಒಳಗೊಂಡಿರುವ ಯುಟ್ರಿಕ್ಯುಲೇರಿಯಾ ಕುಲದ ಸಸ್ಯಗಳು ಜಲವಾಸಿ ಅಥವಾ ತೇವಭೂಮಿಯ ಸಸ್ಯಗಳಾಗಿವೆ. ಇದು ಎಲಾಸ್ಟಿಕ್ ಹುರುಳಿ ಆಕಾರದ ಮೂತ್ರಕೋಶದ ಮೂಲಕ ನೀರನ್ನ ಹೀರಿಕೊಳ್ಳುತ್ತದೆ. ಇದು ಡ್ಯಾಂಫಿಯಾದಂತಹ ಕೆಲವು ಸಣ್ಣ ಜೀವಿಗಳಿಂದ ಪ್ರಚೋದಕ ಕೂದಲುಗಳನ್ನ ಸ್ಪರ್ಶಿಸಿದಾಗ ಹಿಡಿದಿಟ್ಟುಕೊಳ್ಳುತ್ತದೆ. ಪ್ಲಂಗರ್ ಅನ್ನ ಹಿಂದಕ್ಕೆ ಎಳೆದಾಗ ಸಿರಿಂಜ್ ದ್ರವವನ್ನ ಸೆಳೆಯುವ ರೀತಿಯಲ್ಲಿ ಕೀಟಗಳ ದ್ರವವನ್ನ ಹೀರಿಕೊಳ್ಳುತ್ತವೆ. ನಿಧಾನವಾಗಿ ಫಿಲ್ಟರಿಂಗ್ ಪೊರೆಗಳ ಮೂಲಕ ನೀರನ್ನ ಹಿಂಡುತ್ತವೆ. ಅಂಟಾರ್ಟಿಕಾವನ್ನ ಹೊರತುಪಡಿಸಿ ಎಲ್ಲ ಖಂಡಗಳಲ್ಲಿ ಕಂಡುಬರುವ ವಿವಿಧ ಜಾತಿಗಳೊಂದಿಗೆ ಯುಟ್ರಿಕ್ಯುಲೇರಿಯಾದ ಭೂಮಿಯ ಮತ್ತು ಜಲಚರ ರೂಪಗಳಾಗಿವೆ. ನೋಡಿದ್ರಲ್ವಾ ವೀಕ್ಷಕರೇ, ನಮಗೆ ತಿಳಿಯದಂತೆ ನಮ್ಮೊಡನೆ ಇದ್ದು ಬೆಳೆಯುವ ಸಸ್ಯಗಳಲ್ಲೂ ಸಹ ಮಾಂಸಾಹಾರಿ ಸಸ್ಯಗಳು ಇದ್ದು ಇವು ಹೇಗೆಲ್ಲ ಸಣ್ಣ ಸಣ್ಣ ಜೀವಿಗಳನ್ನ ತಿಂದು ಬೆಳೆಯುತ್ತವೆ ಅಂತ. ಮುಂದಿನ ವಾರ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗ್ತೇವೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಕನ್ನಡ ನಾಡು ವಾಹಿನಿಯನ್ನ. ಇದು ಕನ್ನಡಿಗರ ನಾಡಿ ಮಿಡಿತ.